ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಗುಂಡಗತ್ತಿ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಹಾಗೂ ನೂತನ ಬಸವೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವ ದಿನಾಂಕ ನವೆಂಬರ್ 20, 2025 ಗುರುವಾರದಂದು ಸಂಜೆ ಬೆಳಗ್ಗೆ 6 ಗಂಟೆಗೆ ನೆರವೇರಿತು. ರಾತ್ರಿ ಬೆಳಗ್ಗೆ 8 ಗಂಟೆಗೆ ಆಂಜನೇಯ ಸ್ವಾಮಿಯ ಹೂವಿನ ಅಡ್ಡ ಪಲ್ಲಕ್ಕಿ ಉತ್ಸವ, ರಾತ್ರಿ ಬೆಳಗ್ಗೆ 10 ಗಂಟೆಗೆ ರಸ ಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೈ. ಡಿ. ಅಣ್ಣಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಪ್ರತಿವರ್ಷ ಗುಂಡಗತ್ತಿ ಗ್ರಾಮದಲ್ಲಿ ಆಂಜನೇಯ ಕಾರ್ತಿಕೋತ್ಸವ ಅದ್ದೂರಿಯಾಗಿ ನೆರವೇರುತ್ತದೆ. ನಾವು ಚಿಕ್ಕವರಿದ್ದಾಗ ಪ್ರತಿಯೊಂದು ಊರಿನ ಜಾತ್ರೆಗಳಲ್ಲಿ ನಾಟಕ ಪ್ರದರ್ಶನ ನಡೆಯುತ್ತಿದ್ದವು. ಇತ್ತೀಚೆಗೆ ನಾಟಕ ಪ್ರದರ್ಶನ ಮರೆಯಾಗುತ್ತಿವೆ. ಮುಂದಿನ ದಿನಗಳಲ್ಲಿ ಯುವಕರು ನಾಟಕಗಳ ಪ್ರದರ್ಶನ ನೀಡಬೇಕು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಆರೋಗ್ಯ, ಸಂಪತ್ತು ನೀಡಲಿ, ಉತ್ತಮ ಮಳೆ, ಬೆಳೆಯಾಗಲಿ, ನಿಮ್ಮೆಲ್ಲರಿಗೂ ಆಂಜನೇಯ ಸ್ವಾಮಿ ಆಶೀರ್ವದಿಸಲಿ ಎಂದು ಹೇಳಿದರು. ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಣಿವೆಹಳ್ಳಿ ಮಂಜುನಾಥ್ ಮಾತನಾಡಿ, ಇಂದಿನ ದಿನಗಳಲ್ಲಿ ವೃತ್ತಿ ರಂಗಭೂಮಿ ಮತ್ತು ನಾಟಕಗಳು ಎಂಬ ಕಲೆ ಮರೆಮಾಚುತ್ತಿವೆ. ಅವುಗಳನ್ನು ನಾವು ಉಳಿಸಿ ಬೆಳೆಸಬೇಕು. ಚಿತ್ರರಂಗವೂ ಸಹ ವೃತ್ತಿ ರಂಗಭೂಮಿಯ ಜೊತೆಯಲ್ಲಿಯೇ ಬಂದಿದೆ. ಅಂತಹ ಕಾರ್ಯಕ್ರಮಗಳು ಈಗ ಮರೆಯಾಗುತ್ತಿವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ಅಧ್ಯಕ್ಷ ಅಂಜಿನಪ್ಪ, ಕಾರ್ಯದರ್ಶಿ ಬಿ. ಮಂಜಪ್ಪ, ಎಂ. ಕೋಟೆಪ್ಪ, ನಾಗನಗೌಡ ಪಾಟೀಲ್, ಅಂತಾರಾಷ್ಟ್ರೀಯ ಕ್ರೀಡಾಪಟು ಹಾಲೇಶ್, ಬಂದೋಳ್ ಬಸವರಾಜ್, ಬಿ. ಸಿದ್ದಪ್ಪ, ಶಿಕ್ಷಕ ಎಚ್. ನಾಗರಾಜ್, ಬಿ. ಬಸವರಾಜ್, ನಾಗರಾಜಪ್ಪ, ಕೆ. ಚಂದ್ರು, ಡಿ. ನಿಂಗರಾಜ್, ಕೆ. ಗಿರೀಶ್, ಎಸ್. ಸುರೇಶ್, ಕೆ. ಚನ್ನಬಸಪ್ಪ, ಎಂ. ಸಂಗಮೇಶ್, ಬಿ. ಕೊಟ್ರೇಶ್, ಕೆ. ಶಂಭುಲಿಂಗ, ಬಿ. ಪಿ. ರಾಜು, ಕೆ. ಪುನೀತ್, ಊರಿನ ಗ್ರಾಮಸ್ಥರು ಹಾಗೂ ಭಕ್ತರು ಹಾಜರಿದ್ದರು. ವರದಿ ಮಹೇಶ್ ಅರಸಿಕೆರೆ, ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಕೆಲಸ ಯಾಕಂತೇಳಿದ್ರೆ ಒಂದು ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಬೇಕಾದ್ರೆ ಎಲ್ಲ ಜಾತಿ ಜನಾಂಗವನ್ನ ಸಹಕರಿಸಿಕೊಂಡು ಮತ್ತೆ ಅವರನ್ನ ಮನೋರಂಜನೆ ಒಳಪಡಿಸ್ತಕ್ಕಂಥ ಒಂದು ಕೆಲಸ ಬಹಳ ಕಷ್ಟಕರವಾಗಿರುವಂಥದ್ದು. ಅಂಥದ್ದನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಯುವಕರಿಗೆ ಮೊದಲನೇದಾಗಿ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾಕಂತೇಳಿದ್ರೆ ಇವತ್ತಿನ ದಿನಗಳಲ್ಲಿ ವೃತ್ತಿ ರಂಗಭೂಮಿ ಮತ್ತು ನಾಟಕ ಅನ್ನುವಂಥ ಕಲೆ ಮರೆಮಾಚಿ ಹೋಗ್ತಾ ಇದೆ. ಅವುಗಳನ್ನು ಉಳಿಸಬೇಕಾಗಿದೆ, ಬೆಳೆಸಬೇಕಾಗಿದೆ. ಯಾಕಂತಂದ್ರೆ ನಮಗೆ ಚಿತ್ರರಂಗ ಕೂಡ ವೃತ್ತಿ ರಂಗಭೂಮಿಯ ಜೊತೆಯಲ್ಲೇ ಬಂದಿರತಕ್ಕಂಥದ್ದು. ಅಂಥ ಕಾರ್ಯಕ್ರಮಗಳು ಇವತ್ತು ಆತುರಕ್ಕಾಗಿ ನಡಿಬೇಕಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಇದನ್ನ ಪ್ರೇಕ್ಷಕರಿಗಾಗಿ ಮತ್ತು ನಮ್ಮ ಈ ಭಾಗದ ಎಲ್ಲ ಸಾರ್ವಜನಿಕರಿಗೆ ರಸದೌತಣವನ್ನು ಉಣಬಡಿಸಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಬೇಕು ಮತ್ತು ಯಾವುದೇ ತರಹದ ಅಹಿತಕರ ಘಟನೆ ಈ ಒಂದು ಕಾರ್ಯಕ್ರಮದಲ್ಲಿ ನಡೀಬಾರದು. ಅದನ್ನು ಸಹಕರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಸಾಂಗೋಪಂಗವಾಗಿ ನೆರವೇರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಈ ವೇದಿಕೆಯಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲ ರಾಷ್ಟ್ರದ ಮಟ್ಟದವರೆಗೂ ಅಂತಾರಾಷ್ಟ್ರದ ಮಟ್ಟದವರೆಗೂ ಭಾಗವಹಿಸಿ ಇವತ್ತು ವಿಜೇತ ಆಗಿದ್ದೇನೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ದೇವರ ಆಶೀರ್ವಾದ ಬಹುಮುಖ್ಯವಾಗಿದೆ. ಹಾಗಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಣ್ಣಪ್ಪನವ್ರ ಬಗ್ಗೆ ಬಹಳ ಕೇಳ್ತಿದ್ದೆ, ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀನಿ. ಅದೇ ರೀತಿಯಾಗಿ ರೈತರ ಸಂಘದ ಅಧ್ಯಕ್ಷ ಹಾಗೂ ಮಂಜಣ್ಣವರೇ, DSS ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಣ್ಣವರು, ನನ್ನ ಈ ಒಂದು ಪ್ರತಿಯೊಂದು ಊರಲ್ಲಿ ಏನೇ ಕ್ರೀಡೆ ನಡೆದ್ರು ಕೂಡ ನಾನು ಜಗಳೂರು ತಾಲೂಕಿನ ಇರ್ತಕ್ಕಂಥ ಹುಡುಗ ಆದರೂ ಕೂಡ ನನ್ನಲ್ಲಿ ಇರ್ತಕ್ಕಂಥ ಒಂದು ಕ್ರೀಡಾ ಮನೋಭಾವನೆಯನ್ನು ಗುರುತಿಸಿ ಈ ಜಗಳೂರಿಗೂ ಈ ಊರಿಗೂ ತುಂಬಾ ಲಾಂಗ್ ಡಿಸ್ಟೆನ್ಸ್ ಇರ್ತಕ್ಕಂಥ ಇಂಥ ಊರಿಗೆ ನಮ್ಗೆ ಕರೆಸಿ ಒಂದು ಪ್ರೀತಿ, ಸ್ನೇಹ, ಅಭಿಮಾನ ಸಲ್ಲಿಸಿದ್ರೆ ಅಂತ ಹೇಳಿದ್ರೆ ಇದಕ್ಕೆ ನಾನು ಏನ್ ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಕೆಲವೊಂದು ಊರುಗಳಲ್ಲಿ ಕ್ರೀಡಾಪಟುಗಳನ್ನಾಗಲಿ ಅಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನ ಗುರುತಿಸುವಂತ ಕಷ್ಟದ ಈ ಒಂದು ಸಮಾಜದಲ್ಲಿ ಎಲ್ಲರೂ ಅಂತ ನನ್ನ ಎಲೆಮರಿಕಾಯ್ತಾ ಇರತಕ್ಕಂಥ ನನ್ನನ್ನು ಈ ಊರಿಗೆ ಪ್ರತಿ ವರ್ಷ ಒಂದು ಯಾವುದೇ ಒಂದು ಕ್ರೀಡೆ ನಡೆದ್ರು ಕೂಡ ನನಗೆ ಕರೆಸಿ ಸನ್ಮಾನ ಜೊತೆಗೆ ಅಭಿನಂದನೆ ಸಲ್ಲಿಸಿ ಏನೇ ಒಂದು ಇದ್ರೂ ಕೂಡ ನಿನಗೆ ನಾನು ಯಾವಾಗಲೂ ಬೆನ್ನಿಟ್ಟಿರ್ತೀವಿ ಅಂತ ಹೇಳಿ ಚಂದ್ರಣ್ಣವರು ಯಾವಾಗಲೂ ನನಗೆ ಒಂದು ಮಾತು ಹೇಳ್ತಾ ಇರ್ತಾರೆ. ಅವ್ರಿಗೆ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಿದ್ದೇನೆ. ಅದೇ ರೀತಿಯಾಗಿ
ಈ ಒಂದು ಗುಂಡಗತ್ತಿ ಗ್ರಾಮಕ್ಕೂ ಕೂಡ ನಾನು ಯಾವಾಗಲೂ ಕೂಡ ಋಣಿಯಾಗಿರ್ತೀನಿ. ಯಾಕಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಎಲ್ಲ ಕಂಡ್ರು ಕೂಡ ಈಗಷ್ಟೇ ಸ್ನೇಹಿತರಿಗೆ ಕಂಡ್ರು ಮಾತಾಡ್ಸಿದ್ರು, ನೀವು ನೋಡಿದೀವಿ ಅಂತ ಬಹಳಷ್ಟು ಖುಷಿ ಆಗುತ್ತೆ. ಈ ಪ್ರೀತಿ ಸ್ನೇಹ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ. ನಾನು ಗುಂಡಗತ್ತಿ ಗ್ರಾಮಕ್ಕೆ ಯಾವಾಗಲೂ ನಾನು ಋಣಿಯಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಜೈ ಹಾಜರೇ. ಭಾಳ ಅದ್ದೂರಿಯಾಗಿ ನಡೀತಾ ಇದೆ, ಬರಲೇಬೇಕಂತ ಹೇಳಿದ್ರೆ ಹಂಗಾಗಿ ನಾನು ಬಂದೆ. ಆ್ಯಕ್ಚುಲಿ ಆ ಯುವಕರಲ್ಲಿ ನೋಡಿದ್ರೆ ಭಾಳ ಖುಷಿ ಆಯಿತು. ಅದೇ ರೀತಿ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ತಿಳಿಸುತ್ತಾ, ಈಗ ನಮ್ಮ ಮಂಜಣ್ಣವ್ರು ಹೇಳ್ದಂಗೆ ನಾವೆಲ್ಲರೂ ಚಿಕ್ಕರಿದ್ದಾಗ ನಾಟಕಗಳು ಪ್ರತಿಯೊಂದು ಊರಲ್ಲೇನೂ ಪ್ರತಿಯೊಂದು ಹಬ್ಬಗಳಿಗೆಲ್ಲ ನಾಟಕ ಆಡ್ತಾಯಿದ್ರು ನಮ್ಮ ಯುವಕರೆಲ್ಲರೂ. ಅದು ಮುಂಚೆ ಹೋಗ್ತಾ ಇದ್ದವು. ಖಂಡಿತ ಅವನ್ನ ನಾವು ಎಲ್ಲರೂ ಯುವಕರು ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಊರುಗಳ ಹಬ್ಬಗಳಲ್ಲಿ ನಮ್ಮ ಊರಲ್ಲಿ ನಾಟಕಗಳನ್ನು ಆಡಬೇಕಾಗ್ತದೆ. ನಾಟಕ ಇರ್ಬೋದು, ಈ ಥರ ಆರ್ಕೆಸ್ಟ್ರಾ ಇರ್ಬೋದು, ಇವೆಲ್ಲ ಒಂದು ಖುಷಿ ಕೊಡುವಂಥ ಕಾರ್ಯಕ್ರಮ ಇರೋದ್ರಿಂದ ಈ ಆಂಜನೇಯ ಸ್ವಾಮಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಡಲಿ. ತದನಂತರ ನಮ್ಮ ಭಾಗದಲ್ಲಿ ಏನು ಹೆಚ್ಚು ಮಳೆ ಬೆಳೆ ಸಂಪತ್ತನ್ನು ನಮ್ಮ ಆಂಜನೇಯ ಸ್ವಾಮಿ ಕರುಣಿಸಲಿ ಅಂತ ಹೇಳಿ, ಮತ್ತು ಈ ಕಾರ್ಯಕ್ರಮ ಇದೇ ರೀತಿ ಎಲ್ಲ ಗ್ರಾಮಗಳಲ್ಲಿ ನಡೀಲಿ ಅಂತ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನೆರಡು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ.